ಬಾ, ನಿನ್ ಜೊತೆ ಪರ್ಸನಲ್ ಆಗಿ ಮಾತನಾಡಿದೆ. ಇಲ್ಲೇ ಕಾಯ್ತಾ ಇರು ಅಂತ ಹೇಳಿದೆ ನನ್ನ ಸರ್ವೇಶ್ ಮಾವ. ಇಲ್ಲಿ ಯಾಕೆ ಬರಲಿಲ್ಲ? ಪರ್ಸನ್ ಏನಾದರೂ ಕೆಲಸ ಇರ್ಬೋದಾ ಅಥವಾ ಹೇಳಿ ಮರ್ತಿರ್ಬೋದಾ? ಇಲ್ಲ, ಮರೆಯಲು ಸಾಧ್ಯವೇ ಇಲ್ಲ. ಬರ್ತಾನೆ, ಕಾಯ್ಬೇಕು ಅಷ್ಟೇ. ಬಂದ್ಯಾ ಮಾವ? ನೀನಾ? ಯಾಕೆ ಗಾಬರಿ ಅದೆಯಾ? ಯಾಕಿಷ್ಟು ಹೆದರು ಚಕೋರಿ? ಇದೀಗ ಮಾಮ ಅಂತ ಕರೆದಿಲ್ಲ, ಎಲ್ಲಿ ಇನ್ನೊಂದು ಸಾರಿ ಕರೆ ನೋಡೋಣ ಮಾವ ಎಂದು. ಏ ಮಿಸ್ಟರ್, ಕನಸು ಕಾಣ್ಬೇಡ. ನಾನು ಕರೆದಿದ್ದು ಕೆಸರಲ್ಲಿ ಬಿದ್ದಿರುವ ನಿನ್ನನ್ನಲ್ಲ, ನನ್ನ ಸಂಗಮೇಶ್ ಮಾಮನನ್ನ. ಅವನೇ ಬಂದಿರಬಹುದು ಅಂತ ತಿರುಗಿ ನೋಡುವಷ್ಟರಲ್ಲಿ ನಿರ್ಲಜ್ಜ ಮನಸ್ಸಿನ ಮೂಢ ನಿನ್ನನ್ನು ಕಂಡು ಗಾಬರಿ ಆಯ್ತು ಅಷ್ಟೇ. ನಿನ್ನಲ್ಲಿ ಸ್ವಲ್ಪ ಆದ್ರೂ ನೀತಿ ಅನ್ನೋದಿದೆಯೇನು? ತಿರುಗಿ ನಿಂತವ ನನ್ನ ಭುಜ ಮುಟ್ಟಿವೆಲ್ಲ, ಎಷ್ಟೋ ಧೈರ್ಯ ನಿನಗೆ? ಎಲೆ ಹುಚ್ಚ ಹೆಣ್ಣೆ, ಸುಜಬಿ ನಿನ್ನಂತ ಹೆಣ್ಣು ಮುಟ್ಟಲು ಧೈರ್ಯ ಬೇಕಾ? ಹಠ ತೊಟ್ಟ ಘಟ ಸರ್ಪ, ನಿನ್ನ ಬಾಳಿನಲ್ಲಿ ಅಡಿಯಿಟ್ಟು ಮಡಿ ಮಾಡಿ ಬಿಸಾಡಿ ಬಿಡುವ ಈ ಪ್ರತಾಪನಿಗೆ ಧೈರ್ಯ ಇದೆ ಅಂತ ಕೇಳ್ತೀಯಾ? ನಾನು ಮನಸ್ಸು ಮಾಡಿದ್ರೆ ಅರಕ್ಷಣದಲ್ಲಿ ನಾನು ಇಲ್ಲೇ ಮಲಿನ ಮಾಡಿಬಿಡ್ತೀನಿ. ಆಗ ನನ್ನ ಧೈರ್ಯ ನೋಡುವಂತೆ. ದುರಾಚಾರಿ, ದೂರ ಸರಿದಂತೂ ಮಾತಾಡು. ನಾನು ಯಾರು ಗೊತ್ತೇನು? ಬೇಡಿದ್ರೆ ಬೇಡಿದ ಹುಲಿ ಹಾಲನ್ನು ತಂದು ಬರುವ ತೀರ ಮಾವಂದ್ರ ಏಕೈಕ ಸೊಸೆ, ಅದ್ರಲ್ಲೂ ಮುದ್ದಿನ ಸೊಸೆ. ನನ್ನ ಮೇಲೆ ನೀನು ಮನಸ್ಸು ಮಾಡಿರ್ಬೇಲ್ಲ, ನಿನ್ನ ಮಣ್ಣಲ್ಲಿ ಮುಚ್ಚಿ ಮೆರೆಯುವಂತ ನನ್ನ ಮಾವಂದ್ರ ಮುಂದೆ ತೋರಿಸು ನಿನ್ನ ಶೂರತನವನ್ನ. ಎಲೆ ಬಡಿವಾರದ ಹೆಣ್ಣೆ, ನಿನ್ನ ಮಾವನೊಬ್ಬನೇ ಗಂಡಸು, ನಾವೇನು ಬಳೆ ತೊಟ್ಟು ತಿರುಗುರು ಅಂತ ತಿಳಿದ್ಯಾ? ಈ ಪ್ರತಾಪನ ಮುಂದೆ ಗೊಟ್ಟ ಬೆದರ್ಕೊಂಡು ಪಾರಾಗಲು ನೋಡಬೇಡ. ಚಂದುಳು ಚಲಿವೆರಡೆ ಚಲ್ಲಾಟ ಹೊಡೆದ್ರೆ ಈ ಪ್ರತಾಪನಿಗೆ ಪಂಚಪ್ರಾಣ. ನಿನ್ನ ಮಾವನಲ್ಲ, ನಿನ್ನ ಸೃಷ್ಟಿಸಿದ ಶಿವನೇ ಬಂದು ತಡೆದ್ರು ತಾಳುವಷ್ಟು ತಾಳ್ಮೆ ನನಗಿಲ್ಲ. ಖಂಡ ಹುಟ್ಟಿಸಿದ ಶಿವನನ್ನು ಅಲ್ಲಗಳೆವ ನೀನು ಮನುಷ್ಯನ, ಇಲ್ಲ ಪಿಸಾಚಿನ, ಅಥವಾ ಮಾನಿಗೆಟ್ಟವನ? ನಿನ್ನಂತ ದುಷ್ಟ ಕಾಮಂದ್ರಿರೋದ್ರಿಂದಲೇ ಅದೆಷ್ಟೋ ಮುಕ್ತ ಬಾಲ್ಯದಲ್ಲಿ ಬರೆಯಾಗಿದ್ದರೆ ಏನು? ನಿಮ್ಮಂತವ್ರಿಗೆ ಕಾಮದ ತಿಳಿಸೋದಕ್ಕೆ ನಾನು ಸೂಳೆ ಅಲ್ವೋ? ಮಾನವಂತರ ಮಂತ್ರನ ಮಗಳು ನಾನು. ಮಾನವಂತರ ಮಗಳು ಎಲ್ಲಿದ್ದಾರೆ ಈ ಕಲಿಯುಗದಲ್ಲಿ ಮಾನವತರು? ಪೂಜೆ ತಟ್ಟಿ ಹಿಡಿದು ಕೈಯಲ್ಲಿ ದೇವರಿಗೆ ಹೋಗ್ತೀನಿ ಅಂತ ಹೇಳಿ ಮಿಂಡನ ಜೊತೆ ಸರಸವಾಡಿ ಬಂದ ಕರತಿರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಕಾಲೇ ಸೇರುತ್ತಲೇ ಹೇಳಿ ಬಸ್ ತೆಗಿಸಿ ಕಂಡವ್ರಿಗೆ ಕಾಲೆತ್ತಿ ಬಂದ ಕರತಿರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಕೆಲಸಕ್ಕೆ ಹೋಗುತ್ತದೆ ಅಂತ ಹೇಳಿ ನಾಲ್ಕು ಗೋಡೆಗಳ ಮಧ್ಯೆ ಸಾಹುಕಾರರ ಜೊತೆ ಕಾಲೆತ್ತಿ ಬಂದ ಕರತಿರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನೇ ದೇವರೆಂದು ಪೂಜಿಸಿ ಮತ್ತೊಬ್ಬನ ರತಿ ಕ್ರೀಡೆ ಆಡಿ ಬಂದ ಬಂಡರಣ್ಣಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಎಲೆ ಗಿರಿಜಾ, ನಿನ್ನ ಗೊಡ್ಡ ಪುರಾಣ ತತ್ವ ನನಗೆ ಬೇಕಾಗಿಲ್ಲ. ಬಾ ಬೇಗ ನನ್ನ ತೋರ ತೆಕ್ಕಿನ ಬಂದಿಯಾಗಿ ನಿನ್ನ ಪ್ರೇಮದ ಬದುಪಾಕನು. ಎಲೆ ಪ್ರತಾಪ್, ಎಲೆ
ತೀರಿಸಿಕೊಳ್ಳಲು ಹೊಂಟಿರುವೆಯ ಗೋಮುಖ ವ್ಯಾಕರಣೆ. ಎಲೇ ಸಂಗಮೇಶ, ವ್ಯರ್ಥ ಮಾತುಗಳಾಡಿ ಕಳಿಸಿಬೇಡ ನನ್ನ ಕ್ರೋಧಾಗ್ನಿಯನು. ಇಂಥ ಸುರಸುಂದರಿ ಹೆಣ್ಣು ಬ್ರಹ್ಮ ಸೃಷ್ಟಿತು ನಮ್ಮಂತ ಯುವ ಪುರುಷರಿಗೆ ಮಾತ್ರ. ಎಂದು ನೀ ಬಂಧುಗಳ ಮಾನ ಕಾಪಾಡಿದೆ, ಮುಂದೊಂದು ನಿವಳನ್ನು ಕದ್ದು ಮುದ್ದಾಡದಿದ್ದರೆ ನನ್ನ ಹೆಸರು ಪ್ರತಾಪರೇ ಅಲ್ಲ, ಆ ಸಾಮರ್ಥ್ಯ ನನಗಿದೆ. ಮತ್ತಲೇ ಬಾಯಿನ ಅತಿಯಾಗಿ ಜಂಬ ಕೊಚ್ಚಿಕೊಂಡ್ರೆ ಮಿತಿ ಮೀರುವುದಂತೆ. ಯಾವುದಕ್ಕೆ ಆಗಲಿ ಸಾಮರ್ಥ್ಯ ನಿನಗೊಬ್ಬನಿಗೆಂದು ತಿಳಿಯಬೇಡ. ಕೆಟ್ಟ ಕೆಲಸಕ್ಕೆ ಕೈ ಹಾಕಿರುವ ನಿನಗೆ ಇಷ್ಟು ಸಾಮರ್ಥ್ಯ ಇರಬೇಕಾದರೆ ಕೆಟ್ಟವರನ್ನು ಮೆಟ್ಟು ಮೆರೆದು ಅಟ್ಟ ಹಾಕುವ ನನಗೆ ಅಷ್ಟಿರಬೇಕು ಸಾಮರ್ಥ್ಯ. ಇರಲಿ ಇರಲಿ, ನಿನ್ನ ಸಾಮರ್ಥ್ಯ ನಿನ್ನಲ್ಲಿರ್ಲಿ, ನನ್ನ ಸಾಮರ್ಥ್ಯ ನನ್ನಲ್ಲಿರ್ಲಿ. ಹತ್ತು ಬಂದಾಗ ಯಾರು ಯಾರಲ್ಲಿ ಮೆಟ್ಟಿ ನಿಲ್ತಾರೋ ನೋಡೋಣ. ಬರೀ ಇದು ಶಾಂಪಲ್ ಅಂತ ತಿಳಿ. ಒಂದಲ್ಲ ಒಂದು ನಾನು ಅಂದುಕೊಂಡದ್ದು ಸಾಧಿಸಿದ್ದರೆ ನನ್ನ ಹೆಸರು ವತ್ಸನಗಿರಿ ವತ್ಸದ ಮುನಿ ಏಕೈಕ ಪ್ರತಾಪನೆಲ್ಲ. कब तक चुकेगी कैरी पत्तों के जड़ में? एक ना एक दिन आना ही पड़ेगा प्रताप के बाहों में. ಉತ್ತರ ಕುಮಾರನ ವಂಶದ ಮರಿಯೇ, ಎಷ್ಟು ಕಾಯ್ತೋ ಕಾದು ನೋಡು. ಆಗ ಬರುವುದು ಹೊತ್ತಲ್ಲ, ನಿನ್ನ ಸರ್ವನಾಶದ ಕುತ್ತನ್ನುವುದು. ನಿನಗೆ ಗೊತ್ತೇನಲೇ ಕತ್ತೆ ಮಗನೇ? ಯಾಕೆ ಸಂಗಮೇಶ್ ಮಾಮ, ಯಾಕೆ ಇಷ್ಟೊಂದು ತಡೆ ಮಾಡಿದ್ರಿ? ನೀವು ಬೇಗನೆ ಬಂದಿದ್ರೆ ನನಗೆ ಗೊತ್ತು ಬರ್ತಾ ಇರ್ಲಿಲ್ಲ. ಹುಚ್ಚಿ, ಇದು ಯಾವ ಕುತ್ತು ಹೋಗಲಿ ಬಿಡು. ನಿನಗೆ ಪರ್ಸನಲ್ ಭೇಟಿಯಾಗಲು ಹೇಳಿದೆಯಲ್ಲ, ಯಾಕೆ ಗೊತ್ತಾ? ನನಗೇನ್ ಗೊತ್ತು? ನೀವ್ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಹೇಳ್ತೀನಿ ಗಿರಿಜಾ, ಆ ವಿಷಯ ನೀನು ಕೇಳಿದರೆ ಸಂತೋಷ ಪಡ್ತಿ, ಜೊತೆಗೆ ಸ್ವಲ್ಪ ಕಣ್ಣೀರು ಸುರಿಸತಿ. ಅಂದ್ರೆ ಯಾವ ವಿಷಯ ಮಾಮ ನೀವ್ ಹೇಳ್ತಾ ಇರೋದು? ಗಿರಿಜಾ, ನನಗೆ ಮಿಲಿಟರಿಯಲ್ಲಿ ಟ್ರೈನಿಂಗ್ ಆರ್ಡರ್ ಬಂದಿದೆ. ನಾನು ನಾಳೆ ಟ್ರೈನಿಂಗಿಗೆ ಹೋಗಬೇಕು. ತಿಳಿತೇನು ಗಿರಿಜಾ? ಯಾಕೆ ಮೌನವಾಗಿ ಬಿಟ್ಟಿಯಲ್ಲ? ಸಂತೋಷವಾಯಿತೋ ಇಲ್ಲ ದುಃಖವಾಯಿತೋ? ಏನಂತ ಹೇಳ್ಬೇಕು ಬಾಬಾ? ಬೇವರ ಜೊತೆಗೆ ಬೆಲ್ಲವನ್ನ ಕೊಟ್ಟು ಸಿಹಿ ಇದೆಯಾ ಕಹಿ ಇದೆಯಾ ಅಂತ ಕೇಳಿದೆ. ನಾನೇನು ಅಂತ ಹೇಳ್ಬೇಕು? ನೀವು ನೌಕರಿ ಹೋಗ್ತಾ ಇರೋದು ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ನಿಮ್ಮನ್ನ ಇಷ್ಟು ದಿನ ಬಿಟ್ಟಿರ್ಬೇಕಲ್ಲ ಅಂತ ನನಗೆ ನೋವಾಗ್ತಿದೆ ಬಾಬಾ. ಬಹಳ ದಿನವೇನಿಲ್ಲ ಗಿರಿಜಾ, ಆದಷ್ಟು ಬೇಗ ಟ್ರೈನಿಂಗ್ ಮುಗಿಸಿಕೊಂಡು ಮರಳಿ ಬಂದು ನಿನ್ನ ಕೊರಳಿಗೆ ಕರಿಮಣಿ ಸರ ಕಟ್ಟಿ ನನ್ನ ಮನದೊಡತಿ ಮಾಡಿಕೊಳ್ಳುತ್ತೇನೆ. ಆದಷ್ಟು ದಿನ ನಿನ್ನನ್ನು ಬಿಟ್ಟಿರಬೇಕಾದರೆ ಬೇಸರವಾಗುವುದು. ನಿನ್ನ ದಿನನಿತ್ಯ ನಿನ್ನ ನೆನಪು ಮರುಕಳಿಸಲು ಒಂದು ಸವಿನೆನಪಿನ ಕಾಣಿಕೆ ಕೊಡ್ತೀಯ? ನೆನಪಿನ ಕಾಣಿಕೆಯ? ಏನ್ ಕೊಡ್ಬೇಕು ಬಾಬಾ? ಗಿರಿಜಾ, ಸ್ವಚ್ಛ ಮನಸ್ಸಿನಿಂದ ಹೃದಯ ಬಿಚ್ಚಿ ಮರೆಯದಂತ ಹಾಡೊಂದು ನಿನ್ನ ಬಾಯಿಯಿಂದ ನನ್ನ ಕಿವಿಗೆ ಸೋಸಲಿ. ಪ್ರೇಮ ಮುದ್ರೆ ಎಂದುಕೊಂಡು ಒಂದು ಮುತ್ತನ್ನು ಈ ನಿನ್ನ ಚೆಲುವಾದ ಅದರದಿಂದ ನನ್ನ ಕೆನ್ನೆಗೆ ಇರಿಸಿದರೆ ಸಾಕು. ಇದೇ ನಿನ್ನ ಸವಿನೆನಪಿನ ಕಾಣಿಕೆ. ಹೊರಹೊಮ್ಮಲಿ ಮಧುರ ಕಂಠದಿಂದ ಮನತ
ಮಧುರವಾಗಿ ಹಿತವಾಗಿ ಸಿರಿ ನಡೆವ